ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವತ್ ಭಕ್ತರಿಧನಾಧರದಿ ಕೇಳುವುದು. ಶತಧೃತಿಯು ಈ ದಿವಸಗಳ ತ್ರಿಂಶತಿಯು ಮಾಸ ದ್ವಾದಶಾಬ್ದವು ಶತವೆರಡರೊಳು ಸರ್ವ ಜೀವೋತ್ಪತ್ತಿ ಸ್ಥಿತಿ ಲಯವು. ಶ್ರುತಿ ಸ್ಮೃತಿಯು ಪೇಳುದಿಹವಚ್ಯುತಗೆ ನಿಮೇಶವಿದೆಂದು ಸುಖ ಶಾಶ್ವತಗೆ ಪಾಸಡಿ ಎಂಬರೇ ಬ್ರಹ್ಮಾದಿ ದಿವಿಜರಣ. ಅಂದ್ರೆ ಕಾಲದ ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಹರಿಕಥಾಮೃತ ಸಾರ ಕಲ್ಪಸಾಧನ ಸಂಧಿಯಲ್ಲಿ 61ನೇ ಶ್ಲೋಕ. ಶರದೃತಿಯ ಅಂದರೆ ಬ್ರಹ್ಮದೇವರ ಈ ದಿವಸಗಳು ಹಿಂದೆ ಹೇಳಿದೆ 432 ಕೋಟಿ, ಅದು ಒಂದು ಹಗಲು ಹಾಗೆ ಅಂತ ನೋಡಿದ್ದೀವಿ. ಅದು ತ್ರಿಂಶತಿಯ ಮಾಸ, ಅದನ್ನು 30ದಿಂದ ಗುಣಿಸಿದರೆ ದ್ವಾದಶಾಬ್ದವು, ಅದನ್ನು 12ರಿಂದ ಮತ್ತೆ ಗುಣಿಸಿದರೆ ಅದೇ ಒಂದು ವರ್ಷ ಹಾಗೆ ಅಂತ. ಅಂದರೆ 300 ಒಂದು ದಿವಸಕ್ಕೆ 30 ದಿವಸ, ಒಂದು ತಿಂಗಳು ಅಂದರೆ 30 ದಿವಸ. ಅದೇ ಥರ 12 ತಿಂಗಳು ಅಂದರೆ 30 × 12 ಅಂತ ಅಷ್ಟು ದಿವಸಗಳು. ಈ ರೀತಿಯಾಗಿ ಶತವೆರಡರೊಳು, ಶತ ಅಂದರೆ 100, 2 ಅಂದರೆ 200 ವರ್ಷಗಳು ಸರ್ವಜೀವೋತ್ಪತ್ತಿ, ಎಲ್ಲ ಜೀವರಗಳ ಉತ್ಪತ್ತಿ ಸ್ಥಿತಿ ಲಯ, ಇದೆಲ್ಲವೂ ಕೂಡ ಪರಮಾತ್ಮನ ದೃಷ್ಟಿಯಿಂದ ಎಷ್ಟು ಕಾಲ ಹಾಗೆ ಅಂದರೆ ಅಚ್ಯುತಗೆ ಇದು, ಅಂದರೆ ಈ ಬ್ರಹ್ಮದೇವರ ಒಂದು ಆಯುಷ್ಯ ಕಾಲ ಅದು ಒಂದು ನಿಮಿಷಕ್ಕೆ ಸಮಾನ ಅಂತ ಹೇಳ್ತಾರೆ. ಒಂದು ನಿಮಿಷ ಅಂದರೆ ಕಣ್ಣು ಮುಚ್ಚಿ ತೆರೆಯೋದು, ಬ್ಲಿಂಕ್ ಮಾಡೋದು ಅಂತ ಅಲ್ವಾ, ಕಣ್ಣು ಮುಚ್ಚಿ ತೆರೆಯೋದು. ಒಂದು ಸಾರ ಪರಮಾತ್ಮ ಕಣ್ಣು ಮುಚ್ಚಿ ತೆರೆದ ಅಂದರೆ ಒಂದು ಬ್ರಹ್ಮದೇವರ ಸಾಧನೆ ಮುಗಿದು ಅವರು ಮೋಕ್ಷಕ್ಕೆ ಹೋಗಿರ್ತಾರೆ. ಈ ರೀತಿಯಾಗಿ ಶ್ರುತಿ ಸ್ಮೃತಿಯು ಪೇಳುತಿಹವು, ಸ್ಮೃತಿ ಸ್ಮೃತಿಗಳು ಈ ರೀತಿಯಾಗಿ ಹೇಳ್ತಾ ಇದೆ ಅಂತ ಅರ್ಥ. ಸುಖ ಶಾಶ್ವತಗೆ, ಶಾಶ್ವತವಾದ ಸುಖವುಳ್ಳ ಅಂದರೆ ಸುಖ ಸ್ವರೂಪನಾದ ಪರಮಾತ್ಮಗೆ ಬ್ರಹ್ಮಾದಿ ದಿವಿಜರನ್ನು ಪಾಸಡಿ ಎಂಬರೇ. ಬ್ರಹ್ಮಾದಿ ದೇವತೆಗಳ ಅವರಿಗೆ ಸಮನಾದವರು ಅಥವಾ ಬ್ರಹ್ಮನಿಗಿಂತ ಕಡಿಮೆಯಾದವರು ಅಂತ ಹೇಳಲಿಕ್ಕಾಗ್ತದ? ಒಂದು ಸಾರಿ ಪರಮಾತ್ಮ ಕಣ್ಣು ಮುಚ್ಚಿ ತೆರೆದರ ಅಂದರೆ ಬ್ರಹ್ಮದೇವರು ಹುಟ್ಟಿ 200 ಜನ್ಮಗಳು ಸಾಧನೆ ಮುಗಿಸಿ ಅವರು ಮೋಕ್ಷಕ್ಕೆ ಹೋಗ್ತಾರೆ ಅಂದರೆ ಪರಮಾತ್ಮನ ನಿಯಮನ ಶಕ್ತಿ ಎಷ್ಟು ಇದೆ ಅಂತ ನಾವು ಊಹೆ ಮಾಡ್ಕೋಬಹುದು ಅಂತ. ಆದಿ ಮಧ್ಯಾಂತಗಳು ಇಲ್ಲದ ಮಾದ ಬಗೆದುಪಚಾರವೆಂದೊರುಗಾದಿ ವೇದ ಪುರಾಣಗಳು ಪೇಳುವು ನಿತ್ಯದಲ್ಲಿ. ಮೋದಮಯನ ಅನುಗ್ರಹವು ಸಂಪಾದಿಸಿ ರಮಾ ಬ್ರಹ್ಮ ರುದ್ರೇಂದ್ರಾದಿಗಳು ತಮ್ಮ ತಮ್ಮ ಪದವಿಯ ನೈದಿ ಸುಖಿಸುವರು. ಆದಿ ಮಧ್ಯಾಂತಗಳು ಇಲ್ಲದ ಮಾದ ಬಗೆ, ದೇವರಿಗೇನಿಲ್ಲ ಆದಿ ಮಧ್ಯ ಅಂತ, ಅಂದರೆ ಹುಟ್ಟೋದು ಬೆಳೆಯೋದು ಸಾಯೋದು ಅಂತ. ಆದಿ ಮಧ್ಯ ಅಂತ ಇವುಗಳು ಇಲ್ಲದವ ಆ ಪರಮಾತ್ಮ ಮಾಧವಗೆ. ಇದು ಅಂದರೆ ಬ್ರಹ್ಮದೇವರ ಒಂದು ಕಲ್ಪ, ಅದು ದೇವರಿಗೆ ಒಂದು ನಿಮಿಷ ಕಣ್ಣು ಮುಚ್ಚಿ ತೆರೆಯುವಷ್ಟು ಅಂತ ಏನು ಹೇಳ್ತಾರೆ, ಅದು ಕೂಡ ಉಪಚಾರವೇ. ಅದರಿಂದ ದೇವರು ಕಾಲವನ್ನು ಮೀರಿದವ ಅಂತಲೇ ಚಿಂತನೆ ಮಾಡಬೇಕು. ಈ ರೀತಿಯಾಗಿ ಋಗಾದಿ ವೇದ ಪುರಾಣಗಳು, ಋಗ್ವೇದಾದಿ ಪುರಾಣಗಳು, ಋಗಾದಿ ವೇದಗಳು, ಭಾಗವತಾದಿ ಪುರಾಣಗಳು, ಇವುಗಳು ತಿಳಿಸಿಕೊಡ್ತಾ ಇದೆ. ನಿತ್ಯದಲ್ಲಿ ಪೇಳುವವು, ಎಲ್ಲ ಕಾಲದಲ್ಲೂ ಪರಮಾತ್ಮನನ್ನ ಈ ರೀತಿಯಾಗಿ ತಿಳಿಸಿಕೊಡ್ತದೆ. ದೇವರಿಗೆ ಆದಿ ಮಧ್ಯ ಅಂತ ಇಲ್ಲ, ಅಂದ್ರೆ ಹುಟ್ಟು ಬೆಳವಣಿಗೆ ಸಾವು ಎನ್ನುವುದು ದೇವರಿಗೆ ಇಲ್ಲ ಹಾಗೆ ಅಂತ. ಮೋದಮಯನ ಅನುಗ್ರಹವ ಸಂಪಾದಿಸಿ, ಅಂತಹ ಮೋದಮಯ ಆನಂದಮಯನಾದ ಆ ಪರಮಾತ್ಮನ ಅನುಗ್ರಹವನ್ನ ಸಂಪಾದನೆ ಮಾಡಿ ರಮಾ ಬ್ರಹ್ಮ ರುದ್ರೇಂದ್ರಾದಿಗಳು, ಲಕ್ಷ್ಮೀ ಇರ್ಬೋದು, ಬ್ರಹ್ಮದೇವರು ಇರ್ಬೋದು, ರುದ್ರಾದಿ ಎಲ್ಲ ದೇವತೆಗಳು ತಮ್ಮ ತಮ್ಮ ಪದವಿಯ ನೈದಿ, ತಮ್ಮ ತಮ್ಮ ಪದವಿಯನ್ನು ಪಡೆದು ಸುಖಿಸುವರು ಹಾಗೆ. ಈ ಕಥಾಮೃತ ಪಾನ ಸುಖ ಸುವಿವೇಕಿಗಳಿಗಲ್ಲದಲೆ
ವಿಷಯಿಗ ವ್ಯಾಕುಲಗುಚ್ಚಿತ್ತರಿಗೆ ತೊರೆವುದೇ ಆವ ಕಾಲದಲ್ಲಿ. ಲೋಕವಾರ್ತೆಯ ಬಿಟ್ಟು ಇದನವಲೋಕಿಸುತ್ತ ಮೋದಿ ಪರಿಗೊಲಿದು ಕೃಪಾಕರ ಜಗನ್ನಾಥ ವಿಠ್ಠಲ ಕಾಯ್ವ ಕರುಣದಲ್ಲಿ. ಈ ಕಥಾಮೃತಪಾನ ಸುಖ, ಈ ಭಾಗವತ ಕಥೆಯ ಅಮೃತಪಾನ ಮಾಡಿ ಅದು ಯಾರಿಗೆ ಸುಖ ಅಂತ ಅನಿಸ್ತದೆ ಹಾಗೆಂದರೆ, ಸುವಿವೇಕಿಗಳಲ್ಲದಲೆ, ಯಾರು ಉತ್ತಮರಾದ ವಿಷಯ ವೈರಾಗ್ಯದಿಂದ ಯಾರು ವಿವೇಕಿಗಳಾಗಿ ವಿಷಯ ವೈರಾಗ್ಯವನ್ನು ಪಡೆದಿರ್ತಾರೆ ಅವರಿಗೆ ಇದು ಸುಖ ಅಂತ ಅನಿಸ್ತದೆ. ವಿಷಯೀಗ, ಯಾರು ವಿಷಯ ಸುಖವನ್ನು ಬಯಸ್ತಾರೆ ಅಂತ ವ್ಯಾಕುಲ ಚಿತ್ತರಿಗೆ, ಅದು ದುಃಖ ಪಡತಕ್ಕ ನೀಚ ಬುದ್ಧಿ, ಅದು ಎಷ್ಟು ಹೇಳಿದರೂ ತೆಗೆದುಕೊಳ್ಳೋದಿಲ್ಲ ಅಂಥವರಿಗೆ ತೊರೆವುದೇ, ಇದು ಸಿಗ್ತದಾ? ಸಿಗೋದೇ ಇಲ್ಲ ಅಂತ. ಯಾರಿಗೆ ವಿಷಯದ ಸುಖ ಸಾಕು, ಪರಮಾತ್ಮನ ಅನುಗ್ರಹ ಪಡೀಬೇಕು ಅಂತ ಇಚ್ಛೆ ಇದೆ, ಅಂಥವರೇ ಹರಿಕಥಾ ಕೇಳೋದಕ್ಕೆ ಆಸಕ್ತರಾಗಿ ಬರ್ತಾರೆ ಹಾಗೆ ಅಂತ. ಯಾವ ಕಾಲದಲ್ಲೂ ಸಿಗೋದಿಲ್ಲ. ವಿಷಯಾಸಕ್ತರಾದವರಿಗೆ ಪರಮಾತ್ಮನ ಕತೆ ಕೇಳೋದರಲ್ಲಿ ರುಚಿ ಬೀಳೋದೇ ಇಲ್ಲ. ಲೋಕವಾರ್ತೆಯೇ ಬಿಟ್ಟು, ಲೌಕಿಕವಾದ ಹಾಡು ಹರಟೆ ಇದೆಲ್ಲವನ್ನೂ ಬಿಟ್ಟು ಇದನ್ನ ಅವಲೋಕಿಸುತ್ತಾ, ಈ ಗ್ರಂಥವನ್ನು ನೋಡಿ ವಿಚಾರ ಮಾಡುತ್ತಾ ಮೋದಿಪರಿಗೆ, ಯಾರು ಸಂತೋಷ ಪಡುತ್ತಾರೆ ಅವರಿಗೆ ಕೃಪಾಕರ ಕರುಣಾ ಸಮುದ್ರನಾದ ಜಗನ್ನಾಥ ವಿಠ್ಠಲ, ಜಗತ್ತಿಗೆ ನಾಥನಾದ ಎಲ್ಲರನ್ನೂ ಪ್ರಳಯಕಾಲದಲ್ಲಿ ನುಂಗುವ ಆ ಪರಮಾತ್ಮ ಜಗನ್ನಾಥ ವಿಠ್ಠಲ ಒಲಿದು ಅವರಿಗೆ ಅಪರೋಕ್ಷವನ್ನು ಕೊಟ್ಟು ಕರುಣದಲ್ಲಿ ಕಾಯುವ ಹಾಗೆ ಅಂತ, ಕರುಣದಲ್ಲಿ ರಕ್ಷಣೆ ಮಾಡ್ತಾನೆ ಅಂತ ಫಲಶ್ರುತಿಯನ್ನು ಹೇಳ್ತಾರೆ. ಇದು ಕಲ್ಪಸಾಧನ ಸಂಧಿ ಹಾಗೆ ಅಂತ. ಮುಂದಿನ ವಿಚಾರ ಬಿಂಬ ಪ್ರತಿಬಿಂಬ ಸಂಧಿ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.